ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕನ್ನ 50% ಅಷ್ಟು ಬೇಯಿಸಿಟ್ಟಿದ್ದೀನಿ. ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅನ್ನ ಮಾಡ್ಕೊಳ್ಳೋಕ್ಕೆ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿನೂ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ನಾನು ಒಂದು 5 ನಿಮಿಷ ಆಯ್ತು ಈಗ ನಾನು ತೊಳೆದು ಇಟ್ಟುಬಿಟ್ಟು. ನೀರು ಚೆನ್ನಾಗಿ ಕುದ್ದು ಬಂದಮೇಲೆ ನಾವು ಈ ಅಕ್ಕಿನ ಹಾಕ್ಕೊಳ್ಳೋಣ. ನಾನೀಗ ಮಸಾಲೆಗಳನ್ನ ರೆಡಿ ಮಾಡಿ ಫಸ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅನ್ನನ 75% ಅಷ್ಟು ಬೇಯಿಸಿಬಿಟ್ಟು ನಾವು ಅದಕ್ಕೆ ಮಸಾಲಕ್ಕೆ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಈಗ ನಾನು ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಾದ್ಮೇಲೆ 1 ಸ್ಪೂನ್ ತುಪ್ಪ ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಈ ಅಕ್ಕಿನ 75% ಅಷ್ಟು ಬೇಯಿಸಿಬಿಟ್ಟು ಇದರ ನೀರು ತೆಗೆದುಬಿಟ್ಟು ನಾವು ಈ ಒಂದು ಮಸಾಲೆ ಹಾಕಿದ್ದು ಚಿಕನ್ ಮಸಾಲೆ ಹಾಕಿದ್ದು ಪಾತ್ರೆ ಉಂಟಲ್ಲ ಅದರಲ್ಲೇ ಹಾಕ್ಕೋಬೇಕು. ಇಲ್ಲಿಗೆ ಅಕ್ಕಿ 75% ಅಷ್ಟು ಬೆಂದಿದೆ. ಈಗ ಮಸಾಲೆ ಹಾಕಿದ್ದು ಚಿಕನ್ ಮಸಾಲೆ ಹಾಕಿದ್ದು ಉಂಟಲ್ಲ ಆ ಪಾತ್ರೆ ಮೇಲೆ ಹಾಕಿಬಿಟ್ಟು ಎಲ್ಲ ಲೆವೆಲ್ ಮಾಡಿಬಿಟ್ಟು ಮತ್ತೆ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಬಿಟ್ಟು ನಾವು ಇದ್ರದ್ದು ಮುಚ್ಚಳ ಉಂಟಲ್ಲ ಅದನ್ನು ಮುಚ್ಚಿಬಿಟ್ಟು ಅದರ ಸುತ್ತ ಬಟ್ಟೆಯಲ್ಲಿ ಸುತ್ತಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರ ಗಾಳಿ ಹೋಗುತ್ತೆ, ದಮ್ ಕೊಡೋಕ್ಕಾಗಲ್ಲ. ಈಗ ನಾವು ಈ ಗಂಜಿ ಬಸ್ತಿದಂಥ ಒಂದು ನೀರ್ದು ಪಾತ್ರೆ ಏನಾದರೂ ಉಂಟು ಅದರ ಮೇಲೆ ಇಟ್ಟರು ಆಗುತ್ತೆ. ಈಗ ಇಲ್ಲಿ ದಮ್ ಕೊಡ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ಆಯಿತು. ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ. ಈ ಬಿರಿಯಾನಿ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ನಮಗೆ ತುಂಬ ಮಸಾಲೆಗಳಿರಲ್ಲ, ಲೈಟ್ ಮಸಾಲೆ ಆಗಿಬಿಟ್ಟು ತಿನ್ನೋಕ್ಕಂತೂ ತುಂಬಾ ಒಂದು ಚೆನ್ನಾಗಿರುತ್ತೆ. ಮಸಾಲೆ ಅಂತೂ ತುಂಬ ಒಂಥರ ತಿನ್ನೋಕ್ಕೆ ಆಗಲ್ಲ, ಅದರಿಂದ ಮಸಾಲೆ ಕಮ್ಮಿ ಇದ್ದರೆ ನಮಗೆ ತಿನ್ನೋಕ್ಕೆ ಒಂದು ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಮ್ಮದು ಬಿರಿಯಾನಿ ರೆಡಿ ಆಯಿತು. ಕಚ್ಚಂಬರ್ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿನೂ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನನ್ನ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.